ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಎಚ್.ವಿ. ನಂಜುಂಡಯ್ಯ ಅವರ ಪಾರಂಪರಿಕ ಬಂಗಲೆ ಜೀರ್ಣೋದ್ಧಾರಗೊಂಡಿದೆ. ಈ ಸಂದರ್ಭದಲ್ಲಿ ಮಲ್ಲೇಶ್ವರ ಶಾಸಕರು ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರಿಂದ ಲೋಕಾರ್ಪಣೆಯ ಸಂಭ್ರಮ. ಆಂಗ್ಲೇಯರೇ ಕನ್ನಡವೆನ್ನುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ, ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡ ಕನ್ನಡವೆನ್ನುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ವ್ಯಾಪಿಸಿ ಭುವಿಯನ್ನು ಕೈಲಾಸ ಮಾಡಿದ ಮಹಾಜ್ಞಾನಿ ಶಿವನಾತ್ಮಲಿಂಗವ ಧರೆಯೊಳು ಸ್ಥಾಪಿಸಿ ಕನ್ನಡ ಕನ್ನಡವೆನ್ನುಲಿ ಕನ್ನಡ ನಾಡಿನ ಓ ಕಂದ. ಅವ್ರು ಓಡಾಡಿ ಜಾಗದಲ್ಲಿ ನಾವು ಓಡಾಡಿದ್ವಿ ಅನ್ನೋದು ನಮಗೆ ಹೆಮ್ಮೆ. ಮತ್ತೆ ಇವತ್ತು ಆ ಮನೆಗೂ ನಮಸ್ಕಾರ. ನಾನೆಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಮಲ್ಲೇಶ್ವರಮಿನ ನಿವಾಸಿಗಳೇ, ಗಣ್ಯ ಮಾನ್ಯರೇ, ಈ ದಿನ ಬಹಳ ವಿಶೇಷವಾಗಿರುವಂಥ ಒಂದು ದಿನ. ಇವತ್ತು ನಮ್ಮ ಹಿರಿಯರು ಈ ಭಾಗದಲ್ಲಿ ನಿವಾಸಿಗಳಾಗಿ ವಾಸವನ್ನು ಮಾಡಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಎಚ್.ವಿ. ನಂಜುಂಡಯ್ಯನವರ ಒಂದು ನಿವಾಸ. ಆ ನಿವಾಸವನ್ನ ಜೀರ್ಣೋದ್ಧಾರವನ್ನು ಮಾಡ್ತಿರುವಂಥದ್ದು, ಜೀರ್ಣೋದ್ಧಾರವನ್ನು ಮಾಡಿ ಲೋಕಾರ್ಪಣೆ ಆಗ್ತಿರುವಂಥ ಈ ಸುದಿನ, ಈ ದಿನ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಗೌರವ ತಂದಿದ್ದೀರಾ, ಶಕ್ತಿ ತಂದಿದ್ದೀರಾ ಮತ್ತು ತಾವು ಭಾಗವಹಿಸುವ ಮೂಲಕ ನಮಗೊಂದು ಉತ್ತೇಜನ ಕೊಟ್ಟಂತಾಗ್ತಿದೆ. ಹಾಗಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಎಚ್.ವಿ. ನಂಜುಂಡಯ್ಯನವರ ಕುಟುಂಬದವರು ಮತ್ತು ನಾಗರಿಕರು ಎಲ್ಲರೂ ಬಂದಿದ್ದೀರಾ. ಮೊದಲನೇದಾಗಿ ನಿಮಗೆಲ್ಲ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ದಿನ ನಮ್ಮೊಂದಿಗೆ ನಾನಿಂದು ಇವತ್ತು ಬೆಳಗ್ಗೆ ಕರೆ ಮಾಡಿದೆ, ನಿನ್ನೆ ರಾತ್ರಿ ಜಗೇಶ್ ಅವ್ರಿಗೆ. ಅವರು ಇಲ್ಲೇ ಓಡಾಡಿ ಬೆಳೆದಿರುವಂಥ ವ್ಯಕ್ತಿ. ಹಾಗಾಗಿ ಅವ್ರಿಗಿನ್ನ ಚೆನ್ನಾಗಿ, ನಮಗಿಂತಲೂ ಚೆನ್ನಾಗಿ ಈ ಸ್ಥಳ, ಈ ಬಡವಣೆ, ರಸ್ತೆ ಪ್ರತಿಯೊಂದು ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ ಅಂದರೆ ಅದು ನಮ್ಮ ನವರಸ ನಾಯಕರು, ರಾಜ್ಯಸಭಾ ಸದಸ್ಯರು ಆಗಿರುವಂಥ ಸನ್ಮಾನ್ಯ ಜಗ್ಗೇಶ್ ಅವರು. ಅವರ ಕರೆದ ತಕ್ಷಣವೇ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಎಚ್.ವಿ. ನಂಜುಂಡಯ್ಯನವರ ಮನೆತನದವರು ಯಾವಾಗಲೂ ಈ ಸಂಸ್ಥೆ ಬಗ್ಗೆ ಕಾಳಜಿಯನ್ನು ವಹಿಸ್ತಿದ್ರು.
ಇದೊಂದೇ ಅಲ್ಲ, ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಯಾವನ್ನೂ ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಎಲ್ಲ ಸಂದರ್ಭದ ಮಾತುಕತೆ ಸಲಹೆ ಸೂಚನೆಗಳು ಬಹಳಷ್ಟು ಆಗ್ತಿರುತ್ತೆ. ಅಂತ ವ್ಯಕ್ತಿನೇ ನಮ್ಮ ಸನ್ಮಾನ್ಯ ರಾಮಸ್ವಾಮಿಯವರು. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ನಾವು ಈ ಕೆಲಸ ಮಾಡ್ತಾ ಅವ್ರು ಬರೀ ಪ್ರೇಕ್ಷಕರಾಗಿ ಬರಲಿಲ್ಲ, ಏನೋ ಮಾಡ್ತಾ ಇದ್ದೀರ ಮಾಡಿ ಅಂತ ಹೇಳಿಲ್ಲ. ನಾನೇನಿದ್ರು ನಿಮ್ಮ ಜೊತೆ ಇದ್ದೀನಿ, ನಿಮ್ಗೇನು ಸಹಕಾರ ಬೇಕಿದ್ರು ನಾನಿದ್ದೀನಿ ಅಂತ ಹೇಳುವಂಥ ವ್ಯಕ್ತಿನೇ ನಮ್ಮ ರಾಮಸ್ವಾಮಿಯವರು. ಹಾಗೆ ಈ ಕಟ್ಟಡ ನಾನು ತುಂಬ ಸಲ ಬರ್ತಿದ್ದೆ. ಈ ಕಟ್ಟಡಕ್ಕೆ ಬಂದಾಗೆಲ್ಲ ನಾನು ನೋಡಿದಾಗ ಈ ಬಿಲ್ಡಿಂಗ್ ನೋಡಿದಾಗ ಏನು ಹಿಂಗೆ ಇಟ್ಕೊಂಡಿದ್ವಲ್ಲ, ಭಾಳ ತಪ್ಪಾಗ್ತಿದೆ ನಮ್ಮಿಂದ. ತುಂಬ ಜನ ಬೆಂಗಳೂರಿನವರು, ಬೇರೆ ರಾಜ್ಯದವರು ಬೆಂಗಳೂರಿಗೆ ಬಂದಾಗ ಯಾವುದಾದ್ರು ಬೆಂಗಳೂರಿನಲ್ಲಿರುವಂಥ ಸ್ಥಳ, ಐತಿಹಾಸಿಕ ಸ್ಥಳ, ಒಂದು ಇತಿಹಾಸ ಇರುವಂಥ ಒಂದು ಸ್ಥಳವನ್ನು ನೋಡಬೇಕು ಅಂತ ಜನ ಬಯಸ್ತಾ ಇದ್ರು. ಅವ್ರಿಗೆ ವಾಕ್ ಅಂತ ಏನು ಈ ಸಂಡೇ ವಾಕ್ ಅಥವಾ ಸುಮ್ಮನೆ ಬೆಂಗಳೂರಿನ ಪ್ರದರ್ಶನ ಆಗಬೇಕು, ಬೆಂಗಳೂರು ನಗರ ಪ್ರದರ್ಶನವನ್ನು ಮಾಡಬೇಕು ಅಂತ ತುಂಬ ಜನ ಬಯಸ್ತಾ ಇರ್ತಾರೆ. ಬಂದಾಗೆಲ್ಲ ಕೆಲವ್ರನ್ನೆಲ್ಲ ಕರ್ಕೊಂಡು ಬರ್ತಿದ್ದಿಲ್ಲ. ಬರ್ತಿದ್ದಾಗ ಇಲ್ಲಿ ಮತ್ತು ಈ ಕಟ್ಟಡ ನಾವು ಬಳಕೆ ಮಾಡ್ತಿದ್ದ ರೀತಿ ಏನೋ ಅದ್ರ ಮಹತ್ವನೇ ಗೊತ್ತಿಲ್ಲದೆ ಹೇಗೆ ಏನೋ ಒಂದು ಬಳಕೆ ಆಗ್ತಿತ್ತು. ಅದಕ್ಕಾಗಿ ಇದೊಂದು ಸರಿಪಡಿಸ್ಬೇಕು ಅಂತ ನಿಶ್ಚಯ ಮಾಡಿ ಅದನ್ನ ಯಾರು ಕರ್ಕೊಂಡು ಮಾಡಬೇಕು, ಯಾರು ಇದಕ್ಕೆ ಸರಿಯಾದ ವ್ಯಕ್ತಿ? ಯಾಕಂದ್ರೆ ರೆಸ್ಟೋರೇಷನ್ ವರ್ಕ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಹಾಗಾಗಿ ರೆಸ್ಟೋರೇಷನ್ ಅನ್ನು ಮಾಡಬೇಕಾಗಿದ್ರೆ ನನ್ನ ಆತ್ಮೀಯರು ಹರೀಶ್ ಭಟ್ರು ಇದ್ರು. ಯಾರಿದ್ದಾರೆ ಹರೀಶ್ ಭಟ್ರು, ಯಾರು ನಿಮ್ಗೆ ಗೊತ್ತಿರೋರು ಇದ್ದಾರೆ ಅಂತ ಕೇಳಿದೆ. ಆ ತಕ್ಷಣ ನಮ್ಮ ಯಶಸ್ವಿನಿ ಶರ್ಮಾ ಅವ್ರನ್ನ ನನಗೆ ಈ ವ್ಯಕ್ತಿ ಇದ್ದಾರೆ, ಇವ್ರು ತುಂಬ ಈ ಕೆಲಸಗಳನ್ನ ಬಹಳಷ್ಟು ಮಾಡ್ತಿದ್ದಾರೆ. ಇವ್ರು ಇಡೀ ತಂಡ ನೀವು ನೋಡ್ಬೋದು. ಬೆಂಗಳೂರಿನ ಮಿಥಿಕ್ ಸೊಸೈಟಿ ಯಾವಾಗಲೂ ನೀವು ವಿಡಿಯೋಗಳಲ್ಲಿ ಯೂಟ್ಯೂಬ್ನಲ್ಲಿ ಬಹಳಷ್ಟು ನೋಡ್ತಾ ಇರ್ತೀರ. ಇಡೀ ಒಂದು ದೊಡ್ಡ ತಂಡ ಇದೆ. ಇವರೆಲ್ಲ ಬೆಂಗಳೂರಿನ ಇತಿಹಾಸ, ಬೆಂಗಳೂರು ಒಂದೇ ಅಂತಲ್ಲ, ಇಡೀ ಕರ್ನಾಟಕದ ಇತಿಹಾಸವನ್ನ ಸಂರಕ್ಷಣೆ ಮಾಡುವಂಥದ್ದು, ಅದನ್ನು ವೈಜ್ಞಾನಿಕವಾಗಿ ಮಾಹಿತಿ ಕಲೆ ಹಾಕುವಂಥದ್ದು, ಅದನ್ನ ಎಲ್ಲ ರೀತಿ ಸರಿಪಡಿಸುವಂಥ ಕೆಲಸ ಮಾಡ್ತಿದ್ದಾರೆ ಯಶಸ್ವಿನಿ ಶರ್ಮಾ ಅವರು. ಹೇಳಿದ ತಕ್ಷಣ ಇದು 20ರಲ್ಲಿ ನಿಶ್ಚಯ ಆಗಿತ್ತು, 2020 ಡಿಸೈಡ್ ಆಗುತ್ತೆ. 2020 ಡಿಸೈಡ್ ಮಾಡಿ ಈ ಕೆಲಸವನ್ನ ಕೈಗೆತ್ಕೊಳ್ಳೋಣ ಅಂತ ಹೇಳಿ ಆ ಕೈಗೆತ್ಕೊಂಡಾಗ ತಕ್ಷಣ ಅವರೆಲ್ಲ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಾಡಿ ತಕ್ಷಣ ಮ್ಯಾಪಿಂಗ್ ಎಲ್ಲ ನಾವು ಪ್ರಾರಂಭ ಮಾಡಿ ಮ್ಯಾಪಿಂಗು ಹೇಗೆ ಏನು ಮಾಡಬೇಕು ಎಲ್ಲ ತಯಾರನ್ನು ಮಾಡಿ ನಮಗೆ ಸಹಕಾರವನ್ನು ಕೊಟ್ಟು ಮಾಡಬಹುದು, ಮಾಡೋಣ ಅನ್ನೋಂಥ ಎಲ್ಲ ವಿಶ್ವಾಸವನ್ನು ಕೊಟ್ಟು ಮುಂದಾಗಿ ಕೆಲಸ ಮಾಡಿದವರು. ಈಗ ಕಳೆದ ಸಂದರ್ಭವಾಗಿ 6 ವರ್ಷ ಕಾಲ ನನ್ನ ಜೊತೆ ಕೆಲಸ ಮಾಡಿರುವಂಥವ್ರು ಯಶಸ್ವಿನಿ ಶರ್ಮಾ ಅಥವಾ ನಾನು ಅವ್ರ ಜೊತೆ ಕೆಲಸ ಮಾಡಿರುವಂಥದ್ದು. ಸೊ ಹಾಗೆ ನಮಗೆ ಇಲ್ಲೆಲ್ಲ ನಮ್ಮ ನಾರ್ಮಲಿ BBMP ಅಂದರೆ SR ರೇಟ್, ನಮ್ಮ SR ರೇಟೇ ಬೇರೆ. ಈ ಹಳೆ ಬಿಲ್ಡಿಂಗ್ಗಳನ್ನೆಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ SR ರೇಟ್ಸು ಅವೆಲ್ಲ ಇಟ್ಕೊಂಡು ಕೆಲಸ ಮಾಡೋಣ. ನಮ್ಮಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟೋದು ಅಂತ ಹಳೆ ಬಿಲ್ಡಿಂಗ್ನ ಹೇಗೆ ರೆಸ್ಟೋರ್ ಮಾಡಬೇಕು ಅಂತ ಕಷ್ಟ. ಹಾಗಾಗಿ ಇಲ್ಲಿ SR ರೇಟ್ ಇಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇನ್ನೊಂದು ಮತ್ತೊಂದು ಇವರೇನೋ ಹೇಳ್ತಾರೆ, ಅವರೇನೋ ಭಾಳ ಕಷ್ಟ. ಗುತ್ತಿಗೆದಾರರು ಬಂದು ಕೆಲಸ ಮಾಡೋದು ಭಾಳ ಕಷ್ಟ, ಎದ್ದು ಓಡೋದು. ಸೊ ಹಾಗಾಗಿ ಬಾಂಬೆಯಿಂದ ಬಂದಿರೋ ವ್ಯಕ್ತಿ ಇವತ್ತು ಬಂದಿದ್ದಲ್ಲ, ಭಾಳ ಚೆನ್ನಾಗಿ ಭಾಳ ಪ್ಯಾಷನೇಟ್ ಆಗಿ ಕೆಲಸ ಮಾಡುತ್ತೆ. ದುಡ್ಡು ಕಾಸು ಅನ್ನೋದಕ್ಕಿಂತನೂ ಇಲ್ಲ, ನಾನು ಈ ಕೆಲಸವನ್ನು ಆಸಕ್ತಿ ವಹಿಸ್ತೀನಿ, ಕೆಲಸ ಮಾಡ್ತೀನಿ ಅಂತ ಮುಂದಾಗಿ ಬಂದು ಕೆಲಸ ಮಾಡುವಂಥ ವ್ಯಕ್ತಿ ಅವರು. ಅವ್ರಿಗೂ ಸಹ ನಾನು ಇವತ್ತು ಅವರು ಮುಂಬೈನಲ್ಲಿರೋರು, ಇವತ್ತು ಅವ್ರಿಗೂ ನಾನು ಎಲ್ಲರ ಪರವಾಗಿ ಜನತೆಯ ನಾಡಿನ ಸರ್ವ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮಗೆ ಇಂಜಿನಿಯರ್ಸ್ ಬಂದಾಗ ಎಲ್ಲರೂ ನಮ್ಮಲ್ಲಿ ಸಾಮಾನ್ಯವಾಗಿ ಜಾರ್ಕೊಳ್ಳುವಂಥದ್ದೇ ಯಾರು ನಮ್ಮ ತಲೆಗೆ ಯಾಕಪ್ಪ ಬೇಕಿದ್ದು ಅಂತ ಅದಕ್ಕೆ ಯಾವುದನ್ನು ಲೆಕ್ಕಿಸದೆ ನಮಗೆ ಸಹಕಾರವನ್ನು ಕೊಟ್ಟವರು ಈಗಿನ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ನಾಯಕ್ ಅವರು ನಮಗೆಲ್ಲ ರೀತಿ ಸಹಕಾರವನ್ನು ಕೊಟ್ಟು ಇಲ್ಲೆಲ್ಲ ಈ ಕೆಲಸವನ್ನು ಪೂರೈಸಲಿಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೂ ಅಷ್ಟೇ ಅವರೇ ಮುಂದೆ ಬಂದು ಇಲ್ಲ ಇವತ್ತು ಕಾರ್ಯಕ್ರಮದ ಸರ್ ನೀವು ಮಾಡೋದು ಬೇಡ ಸರ್, ಇವತ್ತು ನಾವೇ ಮಾಡಬೇಕು ಕಾರ್ಯಕ್ರಮ ಅಂತ BBMP ಸಾಮಾನ್ಯವಾಗಿ ಕೇಳಿ ಮುಂದೆ ಬರೋದು ಅಪರೂಪ. ಆದರೆ ನನಗೆ ಬಹಳ ಪ್ರೀತಿಯಿಂದ ಮುಂದೆ ಬಂದು ಎಲ್ಲ ಸಹಕಾರವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ನಾವೇ, ನೀವು ಸುಮ್ಮನೆ ಬನ್ನಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಂತ ತಿಳಿಸಿ ನನ್ನ ಕಾರ್ಯಕ್ರಮಕ್ಕೆ ಬರಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂಥ ಹರ್ಷ ನಾಯಕ್ ಅವರಿಗೆ ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳು. ಇಲ್ಲ ನಮ್ಮ ಇದಕ್ಕೆಲ್ಲ ಒಂದು ಕಾಂಟ್ರಾಕ್ಟರ್ ಕೃಷ್ಣ ಅವರಿದ್ದಾರೆ, ಅವ್ರಿಗೂ ಪರಿಚಯ ಮಾಡ್ತಿದ್ದಾರೆ. ಆದ್ದರಿಂದ ಹೆಚ್ಚಿನ ನಾನು ಸಮಯ ತಗೊಳ್ಳೋಕೆ ಹೋಗಲ್ಲ. HV ನಂಜುಂಡಯ್ಯನವರ ಕೊಡುಗೆ ನಿಜಕ್ಕೂ ನಮಗೆಲ್ಲ ಸ್ಫೂರ್ತಿದಾಯಕವಾಗಿರುತ್ತೆ.
ಅವರು ಕೇವಲ ಉಲ್ಲಾಸ್ ಕಾಮತ್ ಬಂದರು. ಅವರು ಅಷ್ಟೇ, ಅವರು ಉಲ್ಲಾಸ್ ಕಾಮತ್ ಅವರು ಅಷ್ಟೇ, ನಮಗೇನು ಸಹಕಾರ ಬೇಕು, ಏನೇ ಬೆಂಬಲ ಬೇಕು ಅಂತ ನಾನು ಇದ್ದೀನಿ ಅಂತ ಬಂದಿದ್ದವರು ನಮ್ಮ ಉಲ್ಲಾಸ್ ಕಾಮತ್ ಅವರು. ಉಲ್ಲಾಸ್ ಕಾಮತ್ ಅವ್ರಿಗೂ ಸಹ ಈಗ ತಾನೇ ಬಂದರು, ಅವ್ರಿಗೂ ನಾನು ಸ್ವಾಗತವನ್ನು ಮಾಡ್ತೀನಿ. ನಂಜುಂಡಯ್ಯನವರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟಿದೆ ಹೇಳಕ್ಕೆ, ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ವಿಚಾರನೇ. ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ, ಮೊದಲು ಸಬ್ ರಿಜಿಸ್ಟರ್ ಆಫೀಸರ್ ಕೆಲಸ ಮಾಡಿ, ಸಬ್ ರಿಜಿಸ್ಟರ್ ಆಫೀಸ್ ನಂತರ ಚೆನ್ನೈನ ಟ್ರೆಜರಿ ಆಫೀಸರ್ ಕೆಲಸ ಮಾಡಿ, ಅಲ್ಲಿ ಸಂಪಾದನೆ ಮಾಡುವಂಥ ಹಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ಲಾ ಮಾಡಿ, MA ಮಾಡಿ, ತದನಂತರ ಮುನ್ಸಿಪಲ್ ಕೋರ್ಟಿನ ಜಡ್ಜಿಯಾಗಿ, ಹಾಗೆ ಎತ್ತರಕ್ಕೆ ಬೆಳೆದು ಮುಖ್ಯ ನ್ಯಾಯಾಧೀಶರಾಗಿ, ಆಕ್ಟಿಂಗ್ ದಿವಾನ್ ಆಗಿ, ರೆವಿನ್ಯೂ ಸಚಿವರಾಗಿ, ಅದಾದ ನಂತರ ಬೇರೆ ಬೇರೆ ಹಲವಾರು ಸ್ಥಾನವನ್ನು ಅಲಂಕಾರ ಮಾಡ್ತಾರೆ. ಎಥಿನೋಗ್ರಫಿ ಎಲ್ಲ ನೋಡಿ ಟ್ಯಾಲೆಂಟ್ ಒಬ್ಬ ವ್ಯಕ್ತಿಯಲ್ಲಿ ಆ ಕಾಲದಲ್ಲಿ 5 ಭಾಷೆಗಳನ್ನು ಎಲ್ಲ ಕಲಿತು, ವಿದೇಶಿ ಭಾಷೆನೂ ನಮ್ಮ ಸ್ಥಳೀಯ ಭಾಷೆಗಳನ್ನು 5 ಭಾಷೆಗಳನ್ನು ಕಲಿತು, ಎಥಿನೋಗ್ರಫಿ, ಕಾಸ್ಟ್ ಅಂಡ್ ಟ್ರೈಬ್ ಬಗ್ಗೆ, ಎಥಿನೋಗ್ರಫಿ, ಆಂಥ್ರೋಪಾಲಜಿನ ವಿಚಾರದಲ್ಲೂ ಎಲ್ಲ ಸಾಂಸ್ಕೃತಿಕ ವಿಚಾರಗಳನ್ನ ಒಂದು ಗೆಜೆಟ್ನಲ್ಲಿ ಎಲ್ಲ ತಯಾರು ಮಾಡಿದಂಥ ವ್ಯಕ್ತಿ ಶ್ರೀ ನಂಜುಂಡಯ್ಯನವರು. ನನಗಿನ್ನ ಅದಕ್ಕಿಂತ ಹೆಚ್ಚು ಇಷ್ಟ ಏನು ಅಂದರೆ, ನಮ್ಮ ಕರ್ನಾಟಕದ ಫಸ್ಟ್ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದಾರಲ್ಲ, ಅದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ. ಫಸ್ಟ್ ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ ಆಗಿದ್ದು. ಅದರ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು 1915ರಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ 15, 16, 17 3 ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಎಲ್ಲ ಅವರು ಮಾತಾಡಿರುವಂಥ ಭಾಷಣಗಳು, ಪ್ರೊಸೀಡಿಂಗ್ ಎಲ್ಲ ನಾನು ಕೇಳಿದ ತಕ್ಷಣ ಸಾಹಿತ್ಯ ಪರಿಷತ್ತಿನ ನಮ್ಮ ಸಮೀವುಲ್ಲಾ ಅಂತಿದ್ದಾರೆ, ಸಮೀವುಲ್ಲಾ ಅಂದ ತಕ್ಷಣ ತಗೊಂಡೆ. ಅವರೆಲ್ಲ ಕನ್ನಡ ನಾಡು ಸಾಹಿತ್ಯ ಅಂದ ತಕ್ಷಣ ಮುಚ್ಚಿನೆಯಲ್ಲಿರ್ತಾರೆ. ತಕ್ಷಣ ಅವ್ರದ್ದು 100 ಬುಕ್ಕು ತೊಗೊಂಡು ಬಂದಿದ್ದಾರೆ. ಇವತ್ತು ಯಾರ್ಯಾರು ಅವ್ರ ಬಗ್ಗೆ ಓದಬೇಕು ಅಂತ ಆಸಕ್ತಿ ಇದೆಯೋ 100 ಬುಕ್ಕನ್ನು, ಹಳೆ ಪ್ರಿಂಟ್ ಆಗಿರೋಂಥ ಬುಕ್ಸ್ಗಳು ಇದ್ದಾವೆ. ಆ 100 ಬುಕ್ಕನ್ನು ಇಲ್ಲಿ ತಂದಿಟ್ಟಿದ್ದೀವಿ. ಅದಲ್ಲದೆ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿರುವಂಥ ಪೂರ್ತಿ ಭಾಷಣವನ್ನ ಕಂಪ್ಲೀಟ್ಲಿ ಇಲ್ಲಿದೆ. ಒಂದು ಬುಕ್ಕಲ್ಲಿ ಅವರು 3 ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿರುವಂಥ ಭಾಷಣವನ್ನು ಸಂಪೂರ್ಣ ಭಾಷಣಗಳು ಇರುವಂಥದ್ದು ಇದೆ. ಈ ರೀತಿಯ ವ್ಯಕ್ತಿಯ ಕೊಡುಗೆ ಮತ್ತು ಈ ಆಸ್ತಿನ ಸಾಮಾನ್ಯವಾಗೆಲ್ಲ ನಮ್ಮ ಮನೆಗೆ ಕೊಡ್ಕೊಂಡು ಹೋಗ್ತೀವಿ. ನಮ್ಮ ಮನೆತನಕ್ಕೆ, ನಮ್ಮ ಮನೆ ಮಕ್ಕಳಿಗೆ ಆಸ್ತಿ ಕೊಡೋದು. ಆದ್ರೆ ಇವತ್ತು ಅವರು ಈ ಸ್ಥಳ ನಾನು ಕೇಳ್ಪಟ್ಟೆ 4 ಎಕರೆ ಜಮೀನನ್ನ ಈಗ 3 ಎಕರೆ ಇರುತ್ತೆ. 3 ಎಕರೆ ಮತ್ತು ಈ ಕಟ್ಟಡವನ್ನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಾಗಿರ್ಬೇಕು, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಲಿಕ್ಕೆ ನನ್ನ ಆಸ್ತಿನ ತಗೊಳ್ಳಿಂತ ಸರ್ಕಾರಕ್ಕೆ ಬರ್ಕೊಟ್ಟು ಈ ಬರ್ಕೊಟ್ಟಿರುವಂಥ ಈ ಆಸ್ತಿಯನ್ನ ಮತ್ತು ಅವ್ರ ಮನೆಯನ್ನ ಇವತ್ತು ಅಭಿವೃದ್ಧಿ ಮಾಡಿ, ಇವತ್ತು ಈ ಕ್ಯಾಂಪಸ್ ಅನ್ನ ಇನ್ನು 2 ತಿಂಗಳಾದ್ಮೇಲೆ ನಿಮ್ಮನ್ನ ಕರಿತಿರ್ತೀನಿ. 2 ತಿಂಗಳಾದ್ಮೇಲೆ ಈ ಕ್ಯಾಂಪಸ್ನ ಒಂದು ಬರಬೇಕು. ಒಮ್ಮೆ ಬಂದಾಗ ಯಾವ ರೀತಿ ಈ ಕ್ಯಾಂಪಸ್ ಅನ್ನು ಅಭಿವೃದ್ಧಿ ಮಾಡಿದ್ದೀವಿ. ಈಗ ನಿಮ್ಮ ಹತ್ರ ಪಕ್ಷಿ ನೋಟದಲ್ಲಿ ಹೇಳಬೇಕು ಅಂದ್ರೆ, ಇಲ್ಲಿ ಕೆಜಿಯಿಂದ ಶುರುವಾಗಿ KG ಮುಂಚೆನೂ ಈಗ ಕ್ರೆಶ್ನು ಸ್ಟಾರ್ಟ್ ಮಾಡ್ತಿದ್ವಿ. ಇಲ್ಲಿ ರೀಚ್ ಅಂತ ಹೇಳ್ತಿರೋ 6 ತಿಂಗಳು ಮಗುವಿಂದ ಇಲ್ಲಿ ಶುರು ಆಗುತ್ತೆ. 6 ತಿಂಗಳು ಮಗು ಅಲ್ಲ, ಕನ್ಸ್ಯೂಮ್ ಆದಾಗಿಂದ ಇಲ್ಲಿ, ಯಾಕೆಂದ್ರೆ ಅದು ನಮ್ಮ ಅಂಗನವಾಡಿಗಳು ಕ್ರೆಶ್ ಅಂದ ತಕ್ಷಣ, ನರ್ಸರಿ ಅಂದ ತಕ್ಷಣ ಬರೀ ಮೊದಲು ಅಂಗನವಾಡಿ ಸೀಮಿತವಾಗಿರೋದು. ಕ್ರೆಶ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರ ಮಕ್ಕಳ ಆರೈಕೆಗಳು ಆಗಬೇಕು 6 ತಿಂಗಳಿಂದಲೂ ಅನ್ನುವಂಥ ದೃಷ್ಟಿಯಲ್ಲಿ ಶಿಕ್ಷಣ ಕನ್ಸ್ಯೂಮ್ ಆದಾಗಿಂದ ಸ್ಟಾರ್ಟ್ ಆಗೋದು, ಭೌತಿಕವಾಗಿ ದೈಹಿಕವಾಗಿಯೂ ಸ್ಟಾರ್ಟ್ ಆಗುತ್ತೆ. ಸೊ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು KGನಕ್ಕಿಂತನೂ ಕನ್ಸ್ಯೂಮ್ ಆದ ಟೈಮ್ನಿಂದ ಅವ್ರು ಎಷ್ಟು ಬೇಗ ವಿದ್ಯಾಭ್ಯಾಸ ಡಾಕ್ಟರೇಟ್ವರೆಗೂ ಇಲ್ಲಿ ತಗೊಳ್ಳಿಕ್ಕೆ, ಇಲ್ಲೂ ಈ ಕ್ಯಾಂಪಸ್ನಲ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಕಲೀಲಿಕ್ಕೆ, ಜರ್ಮನ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಜರ್ಮನ್ ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ ಇಲ್ಲಿ ಕೌನ್ಸಿಲೇಟ್ ಇಂದ. ಅವ್ರು ನನ್ನ ಮುಂದೆ ಎಲ್ಲೂ ಕರಿಬೇಡಿ ಅಂದರು, ಅದನ್ನು ಯಶಸ್ವಿ. ಸೊ ಅವ್ರಿಗೂ ಇನ್ವೈಟ್ ಅವ್ರು ಬಂದಿದ್ದಾರೆ. ಫ್ರೆಂಚ್ ಲ್ಯಾಂಗ್ವೇಜು ಇಲ್ಲಿ ಜ್ಯೋತಿ ವೆಂಕಟೇಶ್ ಅಂತ ಇದ್ದಾರೆ, ಡಾಕ್ಟರ್ ಜ್ಯೋತಿ ವೆಂಕಟೇಶ್ ಅಂತ. ನಮ್ಮ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಕರೀತೀವಿ, ಯೂನಿವರ್ಸಿಟಿ ಕಾಲೇಜ್ ಅವೈಲೇಬಲ್. ಇಲ್ಲಿ ಮಾಸ್ಟರ್ ಪ್ರೋಗ್ರಾಮ್, ಡಿಗ್ರಿ ಪ್ರೋಗ್ರಾಮ್ ಎಲ್ಲ ಇದೆ. ಮತ್ತು ಪ್ರೋಗ್ರಾಮ್ನಲ್ಲಿ 5 ಫಾರಿನ್ ಲ್ಯಾಂಗ್ವೇಜಸ್ ಕಲಿಸ್ತಾರೆ. ಇಲ್ಲಿ ಡಿಗ್ರಿ ಪ್ರೋಗ್ರಾಮ್ನಲ್ಲಿ 500 ಮಕ್ಕಳು ಓದ್ತಾರೆ. 500 ಮಕ್ಕಳು ಡಿಗ್ರಿ ಪ್ರೋಗ್ರಾಮ್ನಲ್ಲಿ ಓದ್ತಾ ಇದ್ದಾರೆ. ಸೊ ಬಹಳ ಡಿಮ್ಯಾಂಡ್ ಇದೆ ಏನಂತ. ಬಟ್ ಲೋ ಕಾಸ್ಟ್ನಲ್ಲಿ ಸೆಲ್ಫ್ ಫೈನಾನ್ಸಿಂಗ್ ಇಡೀ ಕರ್ನಾಟಕದಲ್ಲಿ ಫಸ್ಟ್
ಡಿಗ್ರಿ ಕಾಲೇಜು ಸೆಲ್ಫ್ ಫೈನಾನ್ಸಿಂಗ್ ಕಾಲೇಜ್ ಅಂತ ಗೌರ್ಮೆಂಟ್ನಲ್ಲಿ ಪ್ರಾರಂಭ ಆಗಿದೆ ಈ ಇತಿಹಾಸದ ಈ ಸ್ಥಳದಲ್ಲೇ ಸೆಲ್ಫ್ ಫೈನಾನ್ಸಿಂಗ್ ಕಾಲೇಜ್. ನಾರ್ಮಲಿ ನಾವು ಗೌರ್ಮೆಂಟ್ ದುಡ್ಡು ತೊಗೊಂಡು ನಡೆಸೋದು ಮಾಡ್ತೀವಿ, ಅಂದ್ರೆ ಸರ್ಕಾರ ದುಡ್ಡು ತೊಗೊಂಡು ನಡೆಸೋದು. ಬಟ್ ಇಲ್ಲಿ ವಿಶೇಷ ಏನು ಅಂದ್ರೆ ಸರ್ಕಾರ ದುಡ್ಡು ತೊಗೊಂಡೇ ನಡೆಸಿರೋ ಡಿಗ್ರಿ ಕಾಲೇಜು ಪೋಸ್ಟ್ ಗ್ರಾಜುಯೇಟ್ ಕಾಲೇಜನ್ನು ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿದ್ರೆ ಈ 13 ಕ್ಲಾಸಿನ ಎಚ್ ವಿ ನಂಜುಂಡಯ್ಯನವರ ಈ ಶಾಲೆ ಮತ್ತು ಈ ಸ್ಥಳದಲ್ಲಿ ನಡೀತಿದೆ ಅಂತ ಹೆಮ್ಮೆಯಿಂದ ನಾನು ಈ ಮಾಡೆಲ್ನ ಮಾಡಿ ತೋರಿಸಬೇಕು ಅಂತಲೇ ಮಾಡಿ. ಹಾಗಾಗಿ ಅದ್ರ ಜೊತೆಲಿ ಪದವಿ ಪೂರ್ವ ಪ್ರೀ ಡಿಗ್ರಿ ಕಾಲೇಜು, ಪ್ರೀ ಡಿಗ್ರಿ ಕಾಲೇಜಲ್ಲಿ 1,400,000 ಹೆಣ್ಮಕ್ಳು ಓದ್ತಾ ಇದ್ದಾರೆ. 1,400,000 ಹೆಣ್ಮಕ್ಳು. ಓನ್ಲಿ PUC we have around 1,750 students are studying in this institution. ಸಾವಿರ ನೀವು ನೋಡ್ಬೋದು ಇಲ್ಲಿ ಕಾಲೇಜ್ ಬಿಟ್ಟಿದ ತಕ್ಷಣ ಒಂದು ನದಿ ಹತ್ಕೊಂಡು ಹೋಗೋದು ಹೋಗ್ತಾ ಇರ್ತಾರೆ ಹೆಣ್ಮಕ್ಳು. ಸೊ ಹಾಗಾಗಿ ಸೀತಾವ್ರ ಓಡಾಡೋಕ್ಕಷ್ಟೇ. ಹಾಗಾಗಿ 1,400,000 ಹೆಣ್ಮಕ್ಳು ಇಲ್ಲಿ ಯಾವಾಗಲೂ ಬಹಳ ಚೆನ್ನಾಗಿ ಒಳ್ಳೆ ರ್ಯಾಂಕ್ ಬರ್ತಾ ಇರ್ತಾರೆ. ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಸಾಧನೆ ಮಾಡ್ತಿದ್ದಾರೆ. ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ 7ನೇ ಕ್ಲಾಸ್ವರೆಗೂ ಕೋ ಎಜುಕೇಶನ್ ಇದೆ. ಹೈಸ್ಕೂಲ್ನಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಇರೋದು. ಇಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಇದೆ. ಕುಸುಮಾ ಮೇಡಮ್ ಅವ್ರಿಗೆ ಅನುಮಾನ ಆಯಿತು, ಇಲ್ಲಿ ಬರೀ ಕನ್ನಡ ಮೀಡಿಯಂನೇ ಇದೆಯಲ್ಲ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಇದೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇದೆ. ಮತ್ತು ಇಲ್ಲಿ ಫೆಸಿಲಿಟಿ ನೀವು ಯಾವ ಪ್ರೈವೇಟ್ ಸ್ಕೂಲಲ್ಲೂ ನಿಮ್ಮ ಮುಂದಿನ ಅದಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ. ಸ್ಮಾರ್ಟ್ ಬೋರ್ಡ್ಸ್, ಸ್ಮಾರ್ಟ್ TV ಅಲ್ಲ, ಸ್ಮಾರ್ಟ್ ಬೋರ್ಡ್ಸ್ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಸ್ಮಾರ್ಟ್ ಬೋರ್ಡ್ಸ್ ಇದೆ. ಫೆದರ್ಲೈಟ್ ಕಂಪ್ನಿಯ ಫರ್ನಿಚರ್ಗಳು ಇರೋದು ಎಲ್ಲ ಕ್ಲಾಸ್ ರೂಮಲ್ಲೂ. ಆ ರೀತಿ ನಮ್ಮ ಲ್ಯಾಬ್ಸು ಎಲ್ಲನೂ ಭಾಳ ಉತ್ತಮ ಮಾಡಿದ್ವಿ. ನೀವು ಗ್ರಾಸ್ ಗ್ರೌಂಡು ನೀವು ಪ್ರೈವೇಟ್ ಸ್ಕೂಲಲ್ಲೂ ನೋಡೋಕೆ ಸಿಗಲ್ಲ. ಗ್ರಾಸ್ ಗ್ರೌಂಡಿಂದ ಹಿಡಿದು ಇಲ್ಲೆಲ್ಲ ಫೆಸಿಲಿಟಿ. ನಾವು ಏನೇ ಕಟ್ಟಿದ್ರು ಇಲ್ಲಿ ವರ್ಟಿಕಲ್ ಹೋಗಿದ್ದೀವಿ ಹೊರತು ಎಲ್ಲ ಹಳೆ ಬಿಲ್ಡಿಂಗ್ ಎಲ್ಲ ಹೊಡೆದು ವರ್ಟಿಕಲ್ ಕಟ್ಟಿರೋದು, ಯಾವುದು ಹಾರಿಜಾಂಟಲ್ ಆಗಿ ವಿಸ್ತರಣೆ ಮಾಡಿರೋದು ಯಾವುದೂ ಇಲ್ಲ ಅಂತ ಹೇಳಿ. ಮತ್ತು ಈ ರೀತಿ ಶಾಲೆಯಲ್ಲಿ ಇವತ್ತು ನಮ್ಮ ಪ್ರಕಾಶ್ ಅವ್ರಿಗೆ ಹೇಳಿದೆ 4 ದಿನದಿಂದ ಈ ರೀತಿ ನಿಮ್ಮ ಮಕ್ಕಳೇ ನನಗೆ ಯಶಸ್ವಿನಿ ಹೇಳು ಸರ್, ಏನೇನೋ ಮಾಡೋದು ಬೇಡ, ಏನೇನೋ ಯಾರನ್ನ ಹೊರಗಿಂದ ಕರೆಸಿ ಕಾರ್ಯಕ್ರಮ ಮಾಡೋದು ಬೇಡ, ಮತ್ತು ಹೊರಗಡೆ ಸಭಾಂಗಣದಲ್ಲಿ ಮಾಡೋದು ಬೇಡ ಸರ್, ಇಲ್ಲೇ ಈ ಕಟ್ಟಡದ ಒಳಗಡೆ ಇಲ್ಲೇ ನಡೀಬೇಕು ಕಾರ್ಯಕ್ರಮ, ಚಿಕ್ಕದಾದ್ರೂ ಪರವಾಗಿಲ್ಲ ಈ ಒಳಗಡೆ ನಡೀಬೇಕು ಅಂತ ಅವ್ರು ಹೇಳಿದಾಗ ನಮ್ಮ ಈ ಶಾಲೆ ಮಕ್ಕಳೇ ಹಾಡು ಹೇಳ್ಬೇಕು. ಯಾಕಂದ್ರೆ ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು ಸಾಹಿತ್ಯಗಳನ್ನ ಈ ಸಂಗೀತವನ್ನು ಹೇಳೋ ಮೂಲಕ ಒಂದು ಸಣ್ಣ ನೃತ್ಯ ಮಾಡೋ ಮೂಲಕ ಈ ಕಾರ್ಯಕ್ರಮ ಜರುಗಲಿ. ಆ ಪ್ರಕಾರವಾಗಿ ಪ್ರಕಾಶ್ ಹೇಳಿದೆ ತಕ್ಷಣ ಅವರು ರಜೆನಲ್ಲಿ ಇದ್ದಿದ್ದ ಮಕ್ಕಳನ್ನ ಕರೆಸ್ತು. ಈಗೆಲ್ಲ ರಜೆ, ಸ್ಕೂಲ್ ನಡೀತಾ ಇಲ್ಲ, ರಜೆ ಏನಿದೆ ಕರೆಸಿ 4 ದಿನದಲ್ಲಿ ಮಕ್ಕಳೆಲ್ಲ ಬಂದು ಇವತ್ತು ಒಳ್ಳೆ ಕಾರ್ಯಕ್ರಮನ ಕೊಟ್ಟಿದ್ದೀರಾ. ಹಾಗಾಗಿ ಆ ಮಕ್ಕಳಿಗೆ ನಾನು ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಮಕ್ಕಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ. ಸೊ ಹೀಗೆ ಕರ್ನಾಟಕ ಸ್ಟೇಟ್ ಡಿಸ್ಟೆನ್ಸ್ ಎಜುಕೇಷನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್, ಇಲ್ಲೂ ಅಷ್ಟು ಏನು ಪ್ರೋಗ್ರಾಮ್ ಬೇಕಾದ್ರೆ ಎನ್ರೋಲ್ ಮಾಡ್ಕೊತಾರೆ ಸ್ಮಾಲ್ ಕ್ಲಾಸ್ ಇಷ್ಟು ಹೇಳ್ತಾ ಮತ್ತು ಇನ್ನೂ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಇಲ್ಲಿ ಹೇಗಿತ್ತು ಬಿಲ್ಡಿಂಗು ಹೇಗೆ ಬದಲಾವಣೆ ತಂದು ಅಂತ ಯಶಸ್ವಿ ತದನಂತರ ನಮ್ಮ ಜಗದೀಶ್ ನಮ್ಮ ಶಾಸಕರಿಗೆ ನಾವು ಅಪ್ರಿಷಿಯೇಷನ್ ಅರ್ಪಿಸಬೇಕು. ಕನ್ನಡ ಇಸ್ ವಿಷನ್ ಇಸ್ ಫಂಟಾಸ್ಟಿಕ್. ಅವ್ರು ಯಾವಾಗ ಏನು ಯೋಚನೆ ಮಾಡ್ತಾರೆ ಬಹಳ ದೂರಗಾಮಿ ಚಿಂತನೆಗಳನ್ನ ಮಾಡ್ತಾರೆ. ಅವ್ರು ಯಾವ ರೀತಿ ಅಂದರೆ ಸೂರ್ಯನ ಒಂದು ಕಿಡಿ ಇದೆ, ಸೂರ್ಯ ಯಾವ ಜಾಗವೂ ಬಿಡೋದಿಲ್ಲ, ಎಲ್ಲ ಜಾಗದಲ್ಲೂ ಅವ್ನು ಕಾಣ್ತಾನೆ. ಹಾಗೆ ಮಲ್ಲೇಶ್ವರ ಕ್ಷೇತ್ರದಲ್ಲೂ ಸೂರ್ಯ ಇದ್ದಾನೆ, ಎಲ್ಲೇ ಬೇಕಾದ್ರೂ ನೋಡಿ ಎಲ್ಲ ಅದೇ ಅವ್ರಿಗೆ ಮಾಡೋ ದೊಡ್ಡ ಶಕ್ತಿ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ಶುದ್ಧ ಆತ್ಮಾನಾಂ ಭವತೆ ಜ್ಞಾನ. ಯಾರು ಶುದ್ಧವಾಗಿರ್ತಾರೆ ಅವರಿಗೆ ದೊಡ್ಡ ಜ್ಞಾನವನ್ನು ಭಗವಂತ ಕೊಟ್ಟಂತೆ ಮಾಡುವುದು. ರಾಜಕಾರಣದಲ್ಲಿ ಬಹಳ ಅಪರೂಪ ರಾಜಕಾರಣಿ ನಮ್ಮ ಶಾಸಕರು ಅಂತ ಬಹಳ ಹೆಮ್ಮೆಯಿಂದ ಅವರ ಒಂದು ಪ್ರಾಮಾಣಿಕತೆಗೆ ಬರೀ ಮಲ್ಲೇಶ್ವರ ನೋಡ್ಕೊಳ್ಳೋದಲ್ಲ, ಇಡೀ ರಾಜ್ಯ ನೋಡ್ಕೊಳ್ಳುವಂಥ ದಿನ ಒಂದು ದಿನ ಬರುತ್ತೆ. ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನಲ್ಮೆಯ ನಮ್ಮ ಶಾಸಕರು ಮೇಡಮ್ ಅವರು ಪಾಪ ಅವರು ಭಾಳ ಇನ್ ಡೀಟೇಲ್ ಆಗಿ ಹೇಳಬೇಕು ಅನ್ನೋ ಒಂದು ಉತ್ಸುಕತೆ ಇತ್ತು. ನಮಗೆ ಟೈಮ್ ಇಲ್ಲ, ಅವರು ಮ್ಯಾನೇಜ್ ಮಾಡ್ತಾರೆ. ಎನಿವೇ ದಿಸ್ ವಂಡರ್ಫುಲ್. ಅವ್ರ ಎಂಥೂಸಿಯಾಸಮ್ ನೋಡಿದ್ರೆ ಖುಷಿ ಆಗುತ್ತೆ. ನಾಟ್ ಎ ಜೋಕ್, ಈ ಥರ ಎಲ್ಲ ಬಿಲ್ಡಿಂಗ್ ಎಲ್ಲ ಮಾಡಿ ನಾನು ಎಲ್ಲಿಂದ ಆರಂಭ ಮಾಡ್ತೀನಿ ಅಂದರೆ 1860
ಸಚ್ ಎ ಬ್ಯೂಟಿಫುಲ್ ಪೀರಿಯಡ್ ಈ ಭೂಮಿನಲ್ಲಿ. ರಾಮಕೃಷ್ಣ ಪರಮಹಂಸರು ಅಲ್ಲೇ ಬಂದಿತ್ತು, ಆ ಜಾಗದಲ್ಲಿ ಬಂದಿತ್ತು. ನಾಲ್ವಡಿ ಕೃಷ್ಣರಾಜರು ಅಲ್ಲೇ ಬಂದಿತ್ತು, ವಿವೇಕಾನಂದರು ಅಲ್ಲೇ ಬಂದು. ಆ 18th century ಇದೆಯಲ್ಲ, ಮಹಾನ್ ಪುರುಷರೆಲ್ಲ ಬಂದಿದ್ದಲ್ಲಿದ್ದಾನೆ. ಹಾಗಾಗಿ ಇವರು ಕೂಡ ಸೇರಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜರು ಬಹುಶಃ ನಮಗೇನಾದರೂ ಕನ್ನಡಿಗರಿಗೆ ಸ್ವಲ್ಪ ಆದರೂ ನಿಯತ್ತಿದ್ರೆ, ಅಥವಾ ಸ್ವಲ್ಪ ಏನಾದರೂ ನಮಗೆ ನಮ್ಮ ನೆಲದ ಮೇಲೆ ಒಂದು ಗೌರವ ಇದ್ದರೆ, ನಾವು ಮೊದಲು ಅವ್ರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ಇದ್ದರೆ ಯಾಕೆ ಅವ್ರಿಗೆಲ್ಲದರ ಮೊದಲಿಗೆ ಕರೆಂಟ್ ಬೇಕಾ ಅವರೇ ತಂದಿದ್ದು, ಟ್ಯಾಬ್ ಬೇಕಾ ಅವರೇ ಕಟ್ಟಿದ್ದು, ರೋಡ ಅವರೇ ಮಾಡಿದ್ದು, ಬೇರೆ ಯಾವುದೇ ಅಮ್ಯುನಿಟೀಸ್ಗಳು ಕೇಳಿ ಅವರೇ ಮಾಡಿದ್ದು, ವೆಸ್ಟರ್ನ್ ಟಾಯ್ಲೆಟ್ಸ್ಗಳು ಬರಬೇಕಾ ಅವರೇ ಮಾಡಿದ್ದು, ಬಡವರು ಬೇಕಾ ಅವರೇ ಮಾಡಿದ್ದು, ಮನೆ ಕಟ್ಟಬೇಕಾ ಇಡೀ ರಾಜ್ಯವನ್ನೇ ಅವರೇ ಕಟ್ಟಿದ್ದು, ರೈತರ ಪ್ರೋಗ್ರಾಮ್ ಅವರೇ ಮಾಡಿದ್ದು. ಅವರು ಮಾಡಿದಂಥ ಕಾರ್ಯಕ್ರಮ ಯಾವುದು ಅಂದರೆ, ಇವತ್ತು ಅದನ್ನು ಮುಂದೆ ನಡೆಸ್ಕೊಳಕ್ಕಾಗದೆ ನಾವು ಬರೀ 2,000 ಲಂಚ ಕೊಟ್ಟು ಜನರ ಹತ್ರ ಓಟ್ ತಗೊಳ್ಳೋಂಥ ಒಂದು ಹೇಸಿಗೆ ಕೆಲಸದಲ್ಲಿ ನಾವು ಬದುಕುವಂಥ ಸ್ಥಿತಿ ತಲುಪಿ. ದಟ್ ಈಸ್ ದಿ ವಿಷನ್ ಆಫ್ ನಾಲ್ವಡಿ ಕೃಷ್ಣರಾಜ. ಅವರು ಆಯ್ಕೆ ಮಾಡ್ಕೊಳ್ಳೋದು ಎಂಥದನ್ನು, ಅವ್ರು ಆಯ್ಕೆ ಮಾಡ್ಕೊಳ್ಳೋದು ಅವರಿಗೆ ಸರಿಯಾಗಿದ್ದವರು, ಮುಂದೆ ಬೇಕಾದವರು, ಈ ಸಮಾಜದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡೋರು, ಇತಿಹಾಸದಲ್ಲಿ ಉಳಿಯೋರು, ಇಂಥವ್ರನ್ನೇ ಅವ್ರು ಆಯ್ಕೆ ಮಾಡ್ಕೊಳ್ತಾ ಇದ್ದು. ಹಾಗಾಗಿ ನಂಜುಂಡಪ್ಪನವರು ಅವರ ಒಂದು ಇದಕ್ಕೆ ಸೇರ್ಕೊಂಡಿದ್ದಾರೆ. ಅವರು ಕೂಡ ಒಂದು ಸಾಧಕರು. ಇಟ್ಸ್ ನಾಟ್ ಎ ಜೋಕ್. ಏನೋ ಆ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಅವರು 1860ರಲ್ಲಿ ಹುಟ್ಟಿ, ಪಾಪ ಆರ್ಡರಿ ಫ್ಯಾಮಿಲಿನಲ್ಲಿ ಹುಟ್ಟಿರ್ತಾರೆ, ಏನು ಶ್ರೀಮಂತರಲ್ಲ. ಎಷ್ಟು ಕಷ್ಟಪಟ್ಟು ಓದಿ, ದುಡಿತಾ ಓದಿ, ಎಷ್ಟೆಷ್ಟು ಹುದ್ದೆಗಳನ್ನ ಅಲಂಕಾರ ಮಾಡಿ. ನಾವೆಲ್ಲ ಇವತ್ತು ಫೋಟೋಗಳಲ್ಲಿ ವಿಶ್ವೇಶ್ವರಯ್ಯ ನಾವು ನೋಡ್ತೀವಿ, ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಂಥವ್ರು, ಅವ್ರ ಜೊತೆ ಯೋಚನೆ ಮಾಡಿದಂಥವ್ರು, ಇಂಥ ಪುಣ್ಯವಾದ ಕೆಲಸಗಳನ್ನ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚು ಇವತ್ತೇನು ನಮ್ಮ ನರೇಂದ್ರ ಮೋದಿಯವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅನ್ನೋ ಒಂದು ಏನೋ ಒಂದು ವುಮೆನ್ಸ್ ಬಿಲ್ ಮುಖಾಂತರ ಇವತ್ತು ಅವ್ರು ಏನು ಪ್ರಯತ್ನ ಪಟ್ಟು ಸೋತಿದ್ದಾರೆ, ಮುಂದೆ ಬರುತ್ತೆ. ಅದನ್ನು ನಂಜುಂಡಪ್ಪನವರು ಆ ಕಾಲದಲ್ಲೇ ಯೋಚನೆ ಮಾಡಿದ್ದಾರೆ. ಹೆಣ್ಮಕ್ಳು ವಿದ್ಯಾವಂತರಾಗಬೇಕು ಅನ್ನೋ ಒಂದು ಕಲ್ಪನೆ ಅವರಿಗೆ. ಇಂಥ ಅದ್ಭುತ ಕಾಲಮಾನ. ನನಗಂತೂ ನಾನು ಸಚ್ ಎ ಲಕ್ಕಿ ಫೆಲೋ. ನಾನು ಅವ್ರ ಬಗ್ಗೆ ಏನೋ ತಿಳ್ಕೊಂತ ನೋಡಿದೆ. 59 to 60 ಪಾಸ್ಟ್ ಅವೇ ಅಂತ ಹೇಳಿದ್ರು. ನಾನು 64 ಆಗಿದ್ದಾನ, ನಾನು ಬದುಕಿದ್ದೀನಿ ಅನ್ನೋ ಥರ ಫೀಲ್ ಬಂತು ನನಗೆ. ರಿಯಲಿ ಎಫೆಕ್ಟ್. ಯಾಕೆ ಅಂದರೆ ಆ ಕಾಲದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಯಾವ ಮೆಡಿಸಿನ್ಸ್ಗಳಿಲ್ಲ, ಯಾವ ಮೆಡಿಸಿನ್ಸ್ ಇಲ್ಲ. ವಿವೇಕಾನಂದ್ರ 39ನೇ ವಯಸ್ಸಿಗೆ ಅವ್ರು ಸಾಯ್ತಾರೆ ಬಿಕಾಸ್ ಆಫ್ ಶುಗರು. ಈ ಶುಗರ್ ಅವ್ರಿಗೆ ನೋಡಿ, ಅಂಥ ಒಂದು ಕಾಲ, ಅಂಥ ಕಾಲಘಟ್ಟ. ಇವ್ರು ಟುಡೇ ವಿ ಕ್ಯಾನ್ ಪರ್ಚೇಸ್, ಹೆಲ್ತ್ ಪರ್ಚೇಸ್ ಮಾಡೋದು, ದುಡ್ಡು ಕೊಟ್ಟು ಏನು ಬೇಕಾದ್ರೆ ಮಾಡೋದು. ಅವತ್ತಿರಲಿಲ್ಲ. ಆದರೆ ಅವ್ರಿಗೆ ಒಂದೊಂದು ನೆನಪಿತ್ತು, ನಾನು ಇರೋದ್ರೊಳಗಡೆ ಏನಾದ್ರು ಬಹಳ ದೊಡ್ಡ ಸಾಧನೆ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಆ ಕಾಲದವ್ರು ಚಿಂತನೆ ಮಾಡ್ತಿದ್ರು. ನಾನು ಐ ಥಿಂಕ್ 1970 ನಾನು ಇಮಾಂಶು ಸ್ಕೂಲ್ನಲ್ಲಿ ಓದುವಂಥ ಸಮಯದಲ್ಲಿ ಇದು ನನ್ನ ರಸ್ತೆ ಆಗಿತ್ತು. ನಾನು ಈ ರಸ್ತೆಯಲ್ಲಿ 2 ಬಿಲ್ಡಿಂಗ್ ನೋಡ್ತಾ ಇದ್ದೆ. ಇದೊಂದು ಮತ್ತೆ ಅಲ್ಲಿ ಬಿಪ್ ಇಂಡಿಯಾ ಸ್ಕೂಲ್ ಪಕ್ಕದಲ್ಲಿ ಓದಿದೆ. ಅದು ಹಿಂದೆ ಬ್ರಾಡ್ಕಾಸ್ಟಿಂಗ್ ಏನೋ ಇದಾಗಿದೆ, ಅವರು ಬ್ರಾಡ್ಕಾಸ್ಟಿಂಗ್ ಏನೋ ಗೌರ್ಮೆಂಟ್ ಏನೋ ಇತ್ತು ಅಲ್ಲಿ, ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಒಂದು ಬಿಲ್ಡಿಂಗ್ ಇತ್ತು. ಅವೆರಡೂ ನೋಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೋ ಬಾರಿ ನಾವು ನಮ್ಮ 2ನೇ ಅಕ್ಕ ನನಗೆ ಊಟ ಕೊಡಬೇಕು ಅಂದ್ರೆ ಇಮಾಂಶವರೆಗೂ ನೋಡ್ಕೊಂಬರಕ್ಕೆ ಅವಳು ಸೋಂಬೇರಿ, 28 ವರ್ಷ ಇಲ್ಲಿ ಕೂತ್ಕೊಂಡು ತಗೋಡು. ಅವಾಗ ನಾನು ಅಲ್ಲಿಂದ ಬಂದು ಇದೇ ಫುಟ್ಪಾತಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ. ಸೊ ಲೈಕ್ ದಟ್ ಐ ಸೀನ್ ದಿಸ್ ಬಿಲ್ಡಿಂಗ್. ತುಂಬ ಭಾವನಾತ್ಮಕ ಸಂಬಂಧ ಇದ್ದಾವೆ. ಅವತ್ತಿನ ಮಲ್ಲೇಶ್ವರವೇ ಬೇರೆ. ನನ್ನ ಕಣ್ಣಲ್ಲಿ ಕಟ್ಟಿದಂಗಿದೆ. ನಿರ್ಜನ ಪ್ರದೇಶ. ಯಾವುದೋ ಮೂಲೆಯಲ್ಲಿ ಹೋಗಿದ್ರೆ ನಿಮ್ಮ ಮಲ್ಲೇಶ್ವರ ಪೊಲೀಸ್ ಸ್ಟೇಷನ್ ಹತ್ರ ಕೇಳಿಸ್ತಾ ಇದ್ರು. ಅಂಥ ಮಲ್ಲೇಶ್ವರ ಕೇಳೋಕ್ಕೆ ಒಂದು ಆನಂದ, ನೋಡೋಕ್ಕೆ ಒಂದು ಆನಂದ, ಮರಗಳ ಮಯ. ತುಂಬ ನಿಜವಾಗ್ಲೂ ಅದು ಕಾಡು ಮಲ್ಲೇಶ್ವರ ಅಂತ ಏನು ಹೆಸರಿಟ್ಟರು ಪುಣ್ಯ ಅಂತೋ ಹಂಗೆ ಇತ್ತು. ಇವತ್ತೇನಂದ್ರೆ ಜರಳೆ ಬರುತ್ತೆ, ಪೂಜಿ ಬರುತ್ತೆ, ಸ್ವಲ್ಪ ಮರ ತೆಗಿಯಪ್ಪ ಅಂತ ಹೇಳಿ ಹಿಂಸೆ ಕೊಟ್ಟು ಮರ ತೆಗೆಯುವಂಥ ಪೀಡೆಗಳು ಕಾಟ ಜಾಸ್ತಿ ಆಗೋಗಿದೆ. ಅಂಥ ಒಂದು ಮಲ್ಲೇಶ್ವರ ಇದು, ಬಹಳ ಬ್ಯೂಟಿಫುಲ್ ಮಲ್ಲೇಶ್ವರ ಇದು. ಇಂಥ ಒಂದು ಜಾಗದಲ್ಲಿ ನಮ್ಮ ಶಾಸಕರು ಇದನ್ನ ಸುಮ್ಮನೆ ಅವ್ರು ಯೋಚನೆ ಮಾಡಿರ್ಬೋದಾಯ್ತು. ನಾನು ಆರ್ಡರಿಯಾಗೆ ನನ್ನ ಕೆಲಸ ಬೇರೆ ಮಾಡ್ತೀನಿ ಅಂತ ನೋಡಿ, ಅವ್ರು ಈ ಜಾಗವನ್ನ ಏನು ನಂಜುಂಡಪ್ಪನವ್ರು ಆಲೋಚನೆ ಮಾಡಿದ್ರು ಅದಕ್ಕೆ ಪೂರಕವಾಗಿ ಬ್ಯೂಟಿಫುಲ್ ಒಂದು ಸ್ಕೂಲ್ನ ಕಟ್ಟಿ ಇದನ್ನ ಹೆರಿಟೇಜ್ ಆಗಿ ಉಳಿಸ್ಕೊಂಡು, ಇಟ್ಸ್ ನಾಟ್ ಎ ಜೋಕ್. ಇವತ್ತು ಒಂದು ಹಳೆಯ ಕಾಲ ರೆಸ್ಟೋರ್ ಮಾಡೋಕ್ಕಾಗಲ್ಲ ನಮ್ಮ ಕೈನಲ್ಲಿ. ಅಂಥದ್ದು 100 ವರ್ಷದ ಮನೆನ ರೆಸ್ಟೋರ್ ಮಾಡೋದು, ಇದನ್ನ ನೋಡಿದಾಗ ನನಗೆ ಕೃಷ್ಣನ ಮಾತೇ ಜ್ಞಾಪಕ ಬರುತ್ತೆ.
ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲದಂತೆ ಆಗುವುದು ನಶ್ವರ ಈ ಜಗತ್ತು ಅಂತ ಅವ್ರು ಹೇಳಿ ನೋಡಿ. ನಂಜುಂಡಪ್ಪ ಓಡಾಡಿದ್ರು, ಇಲ್ಲಿ ಇದ್ರು, ಬಾಳಿದ್ರು, ಬದುಕಿದ್ರು, ನಿರ್ಗಮಿಸಿದ್ದಾರೆ. ಆದರೆ ಅವ್ರ ನೆನಪು ಮಾತ್ರ ಇದೆ ಇಲ್ಲಿ. ಅವತ್ತೇನಾದ್ರೂ ಅವ್ರು ಇದ್ದಂಥ ಕಾಲದಲ್ಲಿ ನಾವು ನೀವೆಲ್ಲ ಹಾರಾಕೊಂಡು ಕೂದಿದ್ರೆ ಕಪ್ಪಾಡು ಕೊಡದಾಚೆ ಎಷ್ಟು ಧೈರ್ಯ ಇದೆ ನೀವು ಬಂದು ನಮ್ಮ ವರಂಡ ಕೂತ್ಕೊಂತ ಇದ್ದೆ ಅಂತ ಇಂಗ್ಲಿಷಲ್ಲೇ ಬೈದಿರ್ತಾರೆ. ಅವರು ಪ್ರಥಮ ಕನ್ನಡದ ಒಂದು ಸಂಘಟನೆಯನ್ನು ಮಾಡದಂತ ಸಮಯದಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾರೆ. ಮಾಡಿದಾಗ ಯಾಕೆ ಮಾಡ್ಕೊಂಡು ಅವ್ರ ಫ್ರೆಂಡೇ ನಾನ್ ಸೆನ್ಸ್ ಅಂತ ಅವ್ರು ಏನು ಕೇರೆ ಮಾಡೋದು, ಅವ್ರು ಮಾಡಿ ಚೆನ್ನಾಗಿ ಅಂತ ಮಾತಾಡ್ತಾ ಅವ್ರಿಗೆ ಬಂದು ಕೇಳ್ತಾರೆ, ಏನಪ್ಪ ಹೊಡೆದ ಮೀನಿಂಗ್ ಅವ್ರು ನಾನ್ ಸೆನ್ಸ್ ಅಂತ ಅವ್ರಿಗೆ ಕೇಳ್ತಾರೆ. ಇಬ್ಬರು ನಗ್ತಾರಂತೆ. ಅಂದರೆ ಅಂಥ ಒಂದು ಕಾಲಘಟ್ಟ ಅದು. ಅಂಥ ಒಂದು ನಮ್ಮ ಶಾಸಕರು ಈ ಜಾಗದಲ್ಲಿ ಇವತ್ತು ಎಷ್ಟು ಸಾವಿರ ಮಕ್ಕಳುಗಳ ಬಗ್ಗೆ ಕಲ್ಪನೆ ಇಟ್ಕೊಂಡಿದ್ದಾರೆ ಅಂದರೆ ನಮ್ಗೆ ಗೊತ್ತಿಲ್ಲ. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಆದರೆ ಈ ಕಾಂಪೌಂಡಲ್ಲಿ ಬೆಳೆದಂಥ ಮಕ್ಕಳು ನಾಳೆ IAS, KS, IPS, ಡಾಕ್ಟ್ರು, ಇಂಜಿನಿಯರು ಆದಾಗ ಅವರ ಇಡೀ ವಂಶಗಳು ಮೊದಲನೇದಾಗಿ ನಮ್ಮ ಡಾಕ್ಟರ್ ಅಸತೆ, ಎರಡನೇದಾಗಿ ಜಾಗವನ್ನು ಮಾಡಿದ್ದಾರೆ. ನಾನು ಬಹಳ ಹೆಮ್ಮೆ ಪಡ್ತೀನಿ. ಸ್ವಲ್ಪ ಬೇರೆ ಅಲ್ಲಿ ಮುಂದೆ ಬಂದು ಮಾತಾಡೋದ ಎಲ್ಲ ಗಣ್ಯರಿಗೂ ಸಭಾ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಬಿಗ್ ಥ್ಯಾಂಕ್ಸ್ ಟು Dr. Ashwath Narayan, MLA Malleshwaram, for taking the initiative to restore this building, without which this would not have happened. So, heartfelt. ಯಾವಾಗ ಈ ಒಂದು ಕೆಲಸ ಶುರುವಾಯಿತು ಅಂತಂದ್ರೆ ಸೆಟ್ 2019 ನಾವು ಒಂದು ಮಾತಾಡಿದ್ದು ಇದರ ಬಗ್ಗೆ. ಆ್ಯಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಟು ಮೀ ಆ್ಯಕ್ಚುಲಿ. ಬಿಫೋರ್ ದ್ಯಾಟ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರನ್ನ ನಾನು ಒಂದೇ ಸತಿ ಭೇಟಿ ಮಾಡಿದ್ದೆ. ಅದು ಯಾಕೆ ಅಂತಂದ್ರೆ ಮಾರ್ಗೋಸ ರೋಡ್ ತುದಿಯಲ್ಲಿ ಏನೋ ಕೆಲಸ ನಡೀತಾ ಇದೆ, ಅಲ್ಲೇ ನ್ಯಾಪ್ತಿ ಥಿಯೇಟರ್ ಮಾಡ್ತೀರಾ ಅಂತ ಕೇಳಕ್ ಹೋಗಿದ್ದೆ. ಈ ಕೇಮ್ ಫ್ರಮ್ ಸಮ್ ಅದರ್ ಇವೆಂಟ್, ಸ್ಪೋಕ್ ಟು ಮಿ ವೆಲ್. ಈ ಸೆಡ್ ನ್ಯಾಪ್ತಿ ಥಿಯೇಟರ್ ಏನೂ ಮಾಡ್ತಾ ಇಲ್ಲ, ಅದು ಗೋಕಾಕ್ ಸರ್ಕಾರ, ಗೋಕಾಕ್ ಚಳುವಳಿದು ರಾಜ್ಕುಮಾರ್ ಅವರ ಪುತ್ಥಳಿ ಬರ್ತಾ ಇದೆ ಅಲ್ಲಿ ಅಷ್ಟೇನೆ ಅಂತ ಹೇಳಿದ್ರು. ಸೊ ಹಿಸ್ ಆಫೀಸ್ ವಾಸ್ ಸಚ್ ದಟ್ ಎನಿಬಡಿ ಕುಡ್ ವಾಕ್ ಇನ್, ಆಸ್ಕ್ ಹಿಮ್ ಕ್ವೆಶನ್ಸ್, talk to him and come back. That was my first interaction with him. ಅಲ್ಲಿವರೆಗೆ ಅವ್ರಿಗೆ ನಾನು ಬೆಂಗಳೂರಿನ ಇತಿಹಾಸದ ಬಗ್ಗೆ ಪುಸ್ತಕ ಬರೆದಿದ್ದೀನಿ, ಇಂಡಿಯನ್ ಟೌನ್ ಪ್ಲಾನಿಂಗ್ ಬಗ್ಗೆ ಬೆಂಗಳೂರಲ್ಲಿ ಹೇಗೆ ಅಪ್ಲೈ ಆಗಿದೆ ಅನ್ನೋದು ಬರ್ತಿದ್ದೀನಿ, ಅದು ಗೊತ್ತಿತ್ತು ಅವರಿಗೆ. ಸೊ ಸೆಕೆಂಡ್ ಮೀಟಿಂಗ್ ಅಲ್ಲಿ PDMP ಇಂದ ಈಗಿನ GBA, ಸೊ ಅವರು ಅಫಿಷಿಯಲ್ಸು, MLA ಸಾಹೇಬ್ರು ಎಲ್ಲರೂ ಇದ್ರು. ಅವರು ನನಗೆ ಕೇಳಿದ್ರು, ನಿಮ್ಗೆ ಇಲ್ಲಿ ಒಂದು ಬಿಲ್ಡಿಂಗ್ ಇರೋದು ಗೊತ್ತಾ, ಹೆರಿಟೇಜ್ ಬಂಗಲು ಅಂತ. ಹೌದು, ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದೆ. ಯಾಕೆಂದ್ರೆ ಮೈ ಫ್ಯಾಮಿಲಿ ಫ್ರೆಂಡ್ಸ್ ಆರ್ ಆಲ್ಸೋ ಫ್ರಮ್ HVN ಫ್ಯಾಮಿಲಿ. ಇಲ್ಲಿ ನಾಗಮಣಿ ಸೀತಾರಾಮನ್ ಫ್ಯಾಮಿಲಿ ಇದ್ರಲ್ಲ, ಅವರು HVN ಡಿಸೆಂಡೆಂಟ್ಸ್. ಸೊ ಚೈಲ್ಡ್ಹುಡ್ ಇಂದ ನಾನು ಇಲ್ಲಿ ಬರ್ತಾ ಇದ್ದೆ. ಇನ್ನೊಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇಲ್ಲಿ ಏನಂದ್ರೆ, ಇದೇ ಸ್ಕೂಲಲ್ಲಿ ನಮ್ಮ ಸೋದರ ಮಾವ ಆರ್ಟ್ ಟೀಚರ್ ಆಗಿದ್ರು ಫಾರ್ 23.5 years. So he has taught here for more than 2 decades. ಆಗ ಅವರು ಹೇಳ್ತಾ ಇದ್ರು, ಅವ್ರನ್ನು ಕೇಳಿದೆ ಇದ್ರ ಬಗ್ಗೆ. ಮೇಲ್ಗಡೆ ಗ್ಯಾಲರಿಯಲ್ಲಿ ಅವರು ಆರ್ಟ್ ಹೇಳ್ಕೊಡ್ತಿದ್ದು, ಬಿಲ್ಡಿಂಗ್ ಸುತ್ತ ಮಕ್ಕಳು ಕೂತ್ಕೊಂಡು ಸ್ಕೆಚ್ ಮಾಡ್ತಾ ಇದ್ರು ಅಂತ. ಒಂದು ಕ್ಯಾಲೆಂಡರ್ ಕೂಡ ಮಾಡಿದ್ರಂತೆ. ನಿಮ್ಮ ಆರ್ಕೈವ್ಸ್ ಅಲ್ಲಿ ಏನಾದ್ರು ಇದ್ರೆ ಮಕ್ಕಳೇ ಸ್ಕೆಚ್ ಮಾಡಿರೋದು, ಪೇಂಟಿಂಗ್ ಸ್ಕೆಚಸ್ ಮಾಡಿರೋದು, ಪೇಂಟಿಂಗ್ ಮಾಡಿರೋದು, ಕ್ಯಾಲೆಂಡರ್ ತಂದಿರೋದು ಎಲ್ಲ ಇದೆ. ಸೊ ಹೀಗೆ ನಮ್ದು ಒಂದು ಕಾನ್ವರ್ಸೇಷನ್ ನಡೀತು, ಇದರದ್ದು ಕನ್ಸರ್ವೇಷನ್ ಆಗಬೇಕು ಅಂತ. ವಾಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಇಸ್ ದಟ್ ಹಿ ಸೆಡ್ ಇಟ್ ಶುಡ್ ಬಿ ಕನ್ಸರ್ವ್ ಟು ದ ಒರಿಜಿನಲ್ ಸ್ಟೇಟ್. ದಿಸ್ ಇಸ್ ವೆರಿ ನ್ಯೂ ಕಮಿಂಗ್ ಫ್ರಮ್ ಅ ಪೊಲಿಟಿಷಿಯನ್. I was so shocked to hear that from you. Then he asked me, what are the norms of conservation, Indian and international? So for some moments I had to, think, because I was stupefied that he is asking me this. ಅದಾದ್ಮೇಲೆ ಹೇಳಿದ್ರು, ಈ ತರ ಇಂಟರ್ನ್ಯಾಷನಲ್ ಕನ್ಸರ್ವೇಷನ್ ನಾರ್ಮ್ಸ್ ಏನಿದೆ, ಕನ್ಸರ್ವೇಷನ್ ಏನ್ ಮಾಡಬೇಕು ಅದನ್ನು ಪ್ಲಾನ್ ಮಾಡಿ ನನಗೆ ಕೊಡಿ, ಮತ್ತೆ ಕಟ್ಟಡ ಹೇಗೆ ಉಪಯೋಗಿಸ್ಕೋಬಹುದು ಅದನ್ನು ಚರ್ಚೆ ಮಾಡೋಣ. So he is the first ever political leader who has spoken to me that way. And it is so refreshing because we are not able to have this kind of conversations with everyone. Other than that, it was very easy
to talk to him, easy to talk to him, DDFT officials who organized and who also supported this project. So once we started, what do you say, assessing the building. First we did a preliminary assessment. The building was locked up. ಮೇಲ್ಗಡೆ ರೂಮ್ಗಳೆಲ್ಲ ಸ್ಟೋರೇಜ್ ಇತ್ತು. ಒಳಗೆ ಬಂದು ನೋಡಿದ್ರೆ ಗಿಡ ಮರ ಎಲ್ಲ ಬೆಳೆದ್ಬಿಟ್ಟಿತ್ತು. ಗೋಡೆ ಮಧ್ಯದಿಂದ ಬೆಳೆದಿತ್ತು. ನೀವು ಎಲ್ಲಿ ಕೂತಿದ್ದೀರಾ ಈ ಜಾಗದಲ್ಲಿ ಆ ಒಂದು ಸೆಕ್ಷನ್ ಅನ್ನ ಸ್ಟ್ರಕ್ಚರಲ್ ಫೇಲ್ಯೂರ್ ಆಗಿದ್ದ ಸ್ಲ್ಯಾಬ್ ಅನ್ನ ಐ ಸೆಕ್ಷನ್ ಹಾಕಿ ಎತ್ತಿ ನಿಲ್ಸಿದ್ರು. ಪೂರ್ತಿ ಕ್ರ್ಯಾಕ್ ಇತ್ತು. ರಾಫ್ಟರ್ಸ್ ಹ್ಯಾಡ್ ಗಾನ್, ಬೀಮ್ಸ್ ಹ್ಯಾಡ್ ಗಾನ್. ಮರಗಳು ಮೇಲಿಂದ ಕೆಳಗಿನ ಮರ ಬೆಳೆದಿದೆ. 30 ಅಡಿ ರೂಟ್ ಟ್ರೀ, ದಟ್ ಇಸ್ ದ ಲಾಂಗೆಸ್ಟ್. ಈ ಕಡೆ ಮರ ಆ ಕಡೆ ಮರ. ಪ್ಯಾರಾಪೆಟ್ ಹೊರಟೋಗಿತ್ತು. ದೋಸ್ ಆರ್ ಆಬ್ವಿಯಸ್ ಥಿಂಗ್ಸ್ ದಟ್ ವಿ ಸಾ. ಮೇಲ್ಗಡೆ ಹೋಗಿ ನೋಡಿದ್ರೆ 2 ವಾಲ್ ಒಂದಿಂದ ಒಂದು ಸೆಪರೇಟ್ ಆಗ್ತಾ ಹೋಗ್ತಾ ಇತ್ತು. ಸೊ ದೇರ್ ವಾಸ್ ಅ ಸೆಪರೇಷನ್ ಆಸ್ ವೆಲ್. We did a visual assessment first before we did what we call detailed condition assessment. ಯಾಕಂದ್ರೆ ನಮಗೆ ಕಾಣೋದೊಂದು ನಾವು ಪ್ಲಾಸ್ಟರ್ ತೆಗೆದಾದ್ಮೇಲೆ ಆಗಿರೋದಿಲ್ಲ, ಆ ತರ ಒಂದು ಸಂದರ್ಭಗಳಿರುತ್ತೆ. So we did the preliminary assessment, we drew up a budget, presented it to him. He didn't say anything. He said, this is what is required, then we will do it. That was also a very refreshing, interaction with him at that time. So assessment ಶುರುವಾದ ಬಜೆಟ್ ಪಾಸ್ ಆಯಿತು. ಒಂದು ಇದು ಪ್ರಾಜೆಕ್ಟ್ ನಡೆಯುತ್ತೆ ಅಂತ ಗೊತ್ತಾದ್ಮೇಲೆ we started doing what is called a detailed conditional assessment. ಈ ಬಿಲ್ಡಿಂಗ್ ಪ್ಲಾನ್ ಇರಲಿಲ್ಲ, ಡ್ರಾಯಿಂಗ್ಸ್ ಇರಲಿಲ್ಲ, ರೆಕಾರ್ಡ್ಸ್ ಇರಲಿಲ್ಲ. ರೆಕಾರ್ಡ್ಸ್ ಇಲ್ದಿರುವಾಗ ವಾಟ್ ಯು ಜನರೇಟ್ ದ ರೆಕಾರ್ಡ್ಸ್. So at that point of time I was visiting faculty for Dayana Sagar College as well. ಅಲ್ಲಿಂದ ಸ್ಟೂಡೆಂಟ್ಸ್ ಬಂದರು, ಮೆಷರ್ ಮಾಡಿದ್ರು ಬಿಲ್ಡಿಂಗ್ ಅನ್ನ. ಮೆಷರ್ ಡ್ರಾಯಿಂಗ್ಸ್ ಮಾಡಾದ್ಮೇಲೆ then we started the conditional assessment. ಆ ಟೈಮಲ್ಲಿ ನಮಗೆ ಸ್ಟ್ರಕ್ಚರಲ್ ಇನ್ಪುಟ್ ಬೇಕಾಗುತ್ತೆ. ಸೊ ದ ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್, ಐ ಡೋಂಟ್ ನೋ ಇಫ್ ಈಸ್ ಹಿಯರ್, ಪ್ರೊಫೆಸರ್ ರಘುನಾಥ್, who latest he provided the feedback for Devaraja Market and Lancaster to Supreme Court. ಅವರು ಮತ್ತೆ ಡಾಕ್ಟರ್ ವರ್ಷ, they did the structural assessment for this building. ಇದೇ ಒಂದು ಲೈವ್ ವಾಟರ್ ಆಗಲಿ ಇಟ್ಟಿಗೆ ಆಗಲಿ ನಾವು ಒಂದು ಕನ್ಸರ್ವೇಷನ್ ಮಾಡುವಾಗ ಒರಿಜಿನಲ್ ಅಡ್ಮಿಕ್ಸ್ಚರ್ ಮಾಡಬೇಕು ಅಂತ. ಅದೇ ಸುಂದರ ಕಾರ್ಯನೇ ಮಾಡಬೇಕು, ಆದರೆ ಹಿಂದಿನ ಕಾಲದಲ್ಲಿ ಮಿಕ್ಸ್ ಮಾಡ್ತಿದ್ದ ಹಾಗೆ ಮಾಡಬೇಕು ನಾವು. ಸೊ ಲೈವ್ ವಾಟರ್ ಒರಿಜಿನಲ್ ವಾಸ್ ಟೆಸ್ಟೆಡ್, ಲೈವ್ ವಾಟರ್ ನ್ಯೂ ವಾಸ್ ಟೆಸ್ಟೆಡ್ in 2 labs. One is in a stone. They did the petrographic analysis. ಯಾಕಂತ ಮಾಡಿದ್ವಿ ಅಂತಂದ್ರೆ, ನಾನು ಇವಾಗ ವಾಲ್ಸ್ ಸೆಪರೇಟ್ ಆಯ್ತು ಅಂತ ಹೇಳಿದ್ನಲ್ಲ, ಆ ವಾಲ್ಸ್ ಜೋಡಿಸ್ಬೇಕಾದ್ರೆ ನಾವು ಲಿಂಟಲ್ಸ್ ಕೊಡ್ಬೇಕು, ಸ್ಟೋನ್ ಲಿಂಟಲ್ಸ್. ಈವನ್ ದ್ಯಾಟ್ ವಾಸ್ ಫ್ರಮ್ ದ ಸೇಮ್ ಕೈಂಡ್ ಆಫ್ ವಾಯ್ಸ್, ಸೇಮ್ ಕ್ಲೋಸ್ಪೇಟೆ ಬೆಲ್ಟ್ ಇಂದ ತಂದ ಸ್ಟೋನ್ ಅದು. ಇನ್ನೊಂದು ಮಹತ್ವದ ವಿಚಾರ ಅಂತಂದ್ರೆ, ನಮ್ಮ ದೇಶದಲ್ಲಿ ಮಾತ್ರ ನಾವು ವಿ ಯೂಸ್ ಆರ್ಗ್ಯಾನಿಕ್ ಅಡೆಟಿವ್ಸ್ ಇನ್ ಲೈವ್ ವಾಟರ್. ಬರೀ ನಾವು ಸುಣ್ಣದ ಗಾರೆ ಅಂತ ಹಾಕೋದಿಲ್ಲ, ಅದಕ್ಕೆ ಬೆಲ್ಲ ಹಾಕ್ತೀವಿ, ಅದಕ್ಕೆ ಅಳಲೆಕಾಯಿ ಹಾಕ್ತೀವಿ, ಅದ್ರ ಜೊತೆ ಏನಾದ್ರು ಫೈಬರ್ ಬೇಕು ಅಂದ್ರೆ ಬಿಲ್ವಾನು ಹಾಕ್ತೀವಿ. ಸೊ ಇಟ್ಸ್ ಅ ವೆರಿ ಹೆಲ್ದಿ ಮಿಕ್ಸ್ಚರ್ ಅಂಡ್ ಆಲ್ ದ ಲೈವ್ ಬಿಲ್ಡಿಂಗ್ಸ್ ಬ್ರೀತ್, ದೇ ಸ್ಟ್ರೆಂಥನ್ ಓವರ್ ಟೈಮ್. ನೀವು ಸಮ್ಮರ್ ಅಲ್ಲಿ ಬಂದು ಇಲ್ಲಿ ಕೂತ್ಕೊಂಡಿದ್ರು ನಿಮ್ಗೆ ಅಟ್ಲೀಸ್ಟ್ ಒಂದು 10 ಡಿಗ್ರಿ ಆದ್ರೂ ಡಿಫ್ರೆನ್ಸ್ ಹಾಗೇನೆ ಕಾಣಿಸುತ್ತೆ. ಎನಿಬಡಿ ಕ್ಯಾನ್ ಟೇಕ್ ಅ ಟೆಂಪರೇಚರ್ ರೆಕಾರ್ಡರ್ ಅಂಡ್ record the temperature outside and inside and you can make up. ಸೊ ಈ ರೀತಿಯಾಗಿ ನಾವು ಟೆಸ್ಟ್ಗಳನ್ನು ಮಾಡಿದ್ದು. ಬೀಮ್ಗಳು ರಾಫ್ಟರ್ಗಳನ್ನು ಹೇಗೆ ರಿಪೇರಿ ಮಾಡೋದು ಅಂತಂದರೆ, ವಿ ಗಾಟ್ ಅ ಸ್ಪೇರ್ ಬೀಮ್ ಡನ್, ಸ್ಟ್ರಕ್ಚರಲ್ ರೀಪರ್ಸ್ ಡನ್. ಟೀ ಕುಡ್ ನಮಗೆ BBMP SR ರೇಟ್ ಹೇಳಿದ್ರು ಸರ್, SR ರೇಟ್ ಇಲ್ಲ ಟೀ ಕುಡ್ಗೆ. ಸೊ ವಿ ಯೂಸ್ Mathiwood for structural woodwork, and the rest of the things, openings and door, we used teakwood as much as possible, recycled it. Reapers ಹೋಗಿತ್ತು ನಾವು ಬಿಡ್ಲಿಲ್ಲ, ಯಾವುದು ಕೊಳ್ತು ಹೋಗಿತ್ತು ಅದನ್ನ ತೆಗೆದುಹಾಕ್ಬಿಟ್ಟು ಜಾಯಿನರಿ ಮಾಡಿದ್ವಿ ವಿತ್ ಕೀ ಜಾಯಿಂಟ್. ಅವಾಗ ಕಾರ್ಪೆಂಟರ್ಸ್ ಹ್ಯಾವ್ ಸ್ಟುಡ್ ಆನ್ ಇಟ್ ಅಂಡ್ ಚೆಕ್ ದ ವೇಟ್, ಸೊ ಇಟ್ ವಾಂಟ್ ಫೇಲ್. ಸೊ ವಿ ಹ್ಯಾವ್ ರಿಪ್ಲೇಸ್ಡ್ ಇಟ್ ದಟ್ ವೇ. And the advantage of what we call Madras terrace roofing is that we can actually
do a surgery for a small part which has failed. Unlike RCC, where you have to remove the entire slab and recast it. So that was another advantage. As we went on doing the restoration, parapet design ಆಗಲಿ ಕಾರ್ನಿಸ್ ಡಿಸೈನ್ ಆಗಲಿ ಹೇಗಿತ್ತು ಅಂತ ನಮಗೆ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ನೀಲಿ ಒಂದು ಸ್ವಲ್ಪ ರಿಮೈನಿಂಗ್ ಇತ್ತು. ಮುಂದ್ಗಡೆ ಕೋಚ್ ಎಲ್ಲ ತೆಗೆದಾಕ್ಬಿಟ್ಟು RCC ಹಾಕ್ಬಿಟ್ಟಿದ್ರು. ಸೊ ಅದನ್ನ ಹೇಗೆ ರಿಪೇರಿ ಮಾಡೋದು? At that point of time, Mr. Ramaswamy came to my aid because his father had walked around the building in 1993 and they had taken a video. Adharalli, the filigree work was seen. Of course, it's not exact, but we know that Victorian Baroque filigree is used in this building. So we generated the design from that. Again, this parapet, ಈ parapet to ಯಾಕೆ ಇಷ್ಟ ಹೇಳ್ತಾ ಇದ್ದಾರೆ ಅನ್ಕೋಬಹುದು. ಬಟ್ ಇಲ್ಲಿ ಒಂದು ಮಿಸ್ಟೇಕ್ ಇಂದಾಗಿ ಸ್ಟ್ರಕ್ಚರಲ್ ಫೇಲಿಯರ್ ಆಗಿತ್ತು. ಏನ್ ಮಾಡಿದ್ರು ಅಂದ್ರೆ ಈ ಫೇಶಿಯಾ ಬೋರ್ಡ್ ಅಂತ ಏನ್ ನೋಡ್ತೀರಾ ಡೆಕೋರೇಟಿವ್ ಪೀಸ್ ಇದನ್ನ ತೆಗೆದಾಕ್ಬಿಟ್ಟಿದ್ರು. ಫ್ಲಾಟ್ ಪ್ಯಾರಾಪೆಟ್ ಮಾಡಿಟ್ಬಿಟ್ಟಿದ್ರು. ನಮ್ದು ಕೆಲವು ಶೀಟ್ಸ್ ಇದೆ ಬಿಫೋರ್ ಅಂಡ್ ಆಫ್ಟರ್, ಯು ಕ್ಯಾನ್ ಸಿ ಇಟ್. ವಾಟ್ ಹ್ಯಾಪನ್ಸ್ ದೆನ್ ಇಸ್ ವಾಟರ್ ಬಂದು ರೀಪರ್ಗೆನೆ ರೀಚ್ ಆಗುತ್ತೆ, ರೀಪರ್ ಬೀಮ್ ಕ್ಯಾರಿ ಮಾಡುತ್ತೆ, ಬೀಮ್ ಇಂದ ಸ್ಲ್ಯಾಬ್ ಹೋಗುತ್ತೆ, ಸ್ಲ್ಯಾಬ್ ಫೇಲಿಯರ್ ಆಗುತ್ತೆ. ಸೊ ಒನ್ ಮಿಸ್ಟೇಕ್ ಕಾಸ್ಟ್ ಅಸ್ ಎನ್ ಎಂಟೈರ್ ಸ್ಲ್ಯಾಬ್. So that is what happened. And once we redid this, you can see this is not just for visual stimuli, you know. ಇದು ಬರೀ ಒಂದು ಆಕರ್ಷಣೆಗೋಸ್ಕರ ಹಾಕಿರೋದಲ್ಲ. It has got a purpose to it. The brick molds have a purpose to it. The only thing is earlier everything was done beautifully, artistically. So ಈ building ಅಲ್ಲಿ ನೀವು ಇಂಡಿಯನ್ ಕೋರ್ಟ್ಯಾರ್ಡ್ ಪ್ಲಾನಿಂಗ್ ನೋಡ್ತೀರಾ, ಟ್ಯೂಡರ್ ಆರ್ಚಸ್ ನೋಡ್ತೀರಾ, ಗಾಥಿಕ್ ವರ್ಕ್ ನೋಡ್ತೀರಾ, ಗಾಥಿಕ್ ಆರ್ಕಿಟೆಕ್ಚರಲ್ ಇನ್ಫ್ಲುಯೆನ್ಸಸ್, ಕೊಲೋನಿಯಲ್ ಇನ್ಫ್ಲುಯೆನ್ಸಸ್. ಅದರ ಜೊತೆ ನೀವು ಸ್ಪ್ಯಾನಿಷ್ ಟೈಲ್ ಫ್ಲೋರಿಂಗ್ ನೋಡ್ತೀರಾ. ವಿಕ್ಟೋರಿಯನ್ ಬ್ಯಾರಕ್ ಫಿಲಿಗ್ರಿ ಇದೆ, ವಿಕ್ಟೋರಿಯನ್ ಎಚ್ ಗ್ಲಾಸ್ ಇದೆ, ಸ್ಟೇನ್ ಗ್ಲಾಸ್ ವರ್ಕ್ ಇದೆ. ಯು ಹ್ಯಾವ್ ಡೆಕೋರೇಟಿವ್ ಕಾರ್ನಿಸಸ್ ಎವ್ರಿವೇರ್. So I take this particular building as an architectural lesson for students, and it fills that gap between later 20th century architecture and 19th century architecture. And it's a beautiful example of an eclectic ensemble of architectural elements. In Mysorean sensibilities ide, European architecture ide, other influences ide. And everything have come together in a very beautiful manner. So almost all the architectural colleges of Bengaluru have come here during the work, after that also, just to see the building, to see the process. So the building has always been open for educational purpose. It is never closed. And even when we took the work up, it was still functioning as an office. It was not abandoned. So people were still working at risk. At that time, offices were running. So idondu we have had community interaction as well over here. BMS College did a neighborhood study, Malleshwaram neighborhood study, and there was an exhibition of a day over here. I am sure some of you have come to that exhibition. I am sure some of you have come to that exhibition, which was very popular. We had people in the 90s come to the exhibition and give feedback. So it was very popular. State archaeology kuda bandide. Government colleges, schools ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಹೇಗೆ ಇಲ್ಲೊಂದು ಸಂರಕ್ಷಣೆ ನಡೀತಾ ಇದೆ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಮರಗಳನ್ನು ಹೇಗೆ ತೆಗೆದ್ವಿ ಅಂದರೆ ಆರ್ಗ್ಯಾನಿಕ್ ಸೊಲ್ಯೂಷನ್ ಹಾಕಿ ಅದನ್ನ ಶ್ರಿಂಕ್ ಮಾಡಿ ವಿ pulled it out. When we couldn't pull it out, we had to take apart the wall and build it back together. ಗ್ಲಾಸ್ ಕನ್ಸರ್ವೇಷನ್ ಎಲ್ಲ ನಮ್ಮ ಗ್ಲಾಸ್ ಕನ್ಸರ್ವೇಷನ್ ಆರ್ಕಿಟೆಕ್ಟ್ ಪ್ರೊಡ್ಯೂಸ್ ಮಾಡಿದ್ರು. ಶಿ ಮ್ಯಾನುಫ್ಯಾಕ್ಚರ್ಡ್ ಇಟ್ ಇನ್ ಮುಂಬೈ. ಸೊ earlier it was produced by using acid. Now they have produced it by using sandblasting. And of course I have to thank our Kerala carpenter team for making all the openings functional. They have done a wonderful job. Most of all, I would like to thank our contractor and the team.